ಶ್ರೀಮಾನ್ ರಾಹುಲ್ ಗಾಂಧಿಯವರು ಸಂಸತ್ತಿನ ವಿರೋಧ ಪಕ್ಷದ ನಾಯಕರು. ಅವರು ಪ್ರಧಾನಮಂತ್ರಿ ಆಗ್ತಾರೆ, ಅವರಿಗೆ ಜನರು ಅಧಿಕಾರ ಕೊಡ್ತಾರೆ ಅಂದರೆ ಸಿಕ್ಕಿದರೆ ಆಗ್ಬೋದು, ಅದಕ್ಕೆ ಯಾರು ವಿರೋಧ ಇಲ್ಲ. ಆದರೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಅವರು ಮಾತನಾಡಲಿಕ್ಕೆ ಎದ್ದಾಗ ನನ್ನ ಮೈಕ್ ಆಫ್ ಆಗಿದೆ ಎಂಬುದಾಗಿ ಲೋಕಸಭಾ ಸ್ಪೀಕರ್ ಅವರಲ್ಲಿ ಶ್ರೀಯುತ ಬಿರ್ಲರ್ ಅವರಲ್ಲಿ ಮನವಿ ಮಾಡ್ತಾರೆ. ಸ್ಪೀಕರ್ ಅವರು ಹೇಳ್ತಾರೆ, ನಿಮ್ಮ ಫೋನ್ ಆಫ್ ಇಲ್ಲ, ಆನ್ ಇದೆ, ನೀವೇ ಆಫ್ ಮಾಡ್ಕೊಂಡಿದ್ದೀರಾ, ಆನ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಆಫ್ ಮಾಡ್ತಾರೆ. ಆಫ್ ಆಗಿದೆ ಅಂತ ದೂರು ಕೊಟ್ಟಂತ ರಾಹುಲ್ ಗಾಂಧಿ ಅವರು ಬಟನ್ ಒತ್ತಿದ್ರೆ ಅದು ಆನ್ ಆಗಿದೆ, ಮೈಕ್ ರೆಡಿ ಇದೆ. ಈ ರೀತಿಯಾಗಿ ತಾವೇ ಮೈಕನ್ನು ಆಫ್ ಮಾಡಿ ಆಫ್ ಇದೆ ಅಂತೇಳಿ ಸಿಕ್ಕಿ ಬಿದ್ದಿದ್ದಾರೆ. ಇನ್ನೊಮ್ಮೆ ಹಿಂದಿನ ಒಂದು ನೆನಪು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರ ವರ್ತನೆ. ಅವರು ತಮ್ಮ ವಿರೋಧ ಪಕ್ಷದ ಸಾಲಿನಿಂದ ಎದ್ದು ಬಂದು ಪ್ರಧಾನಮಂತ್ರಿ ಮೋದಿಯವರನ್ನ ಅಪ್ಪಿಕೊಳ್ತಾರೆ. ಆಮೇಲೆ ಕ್ಯಾಮರಾ ಕಣ್ಣಿಗೆ ಕಣ್ಣು ಹೊಡಿತಾರೆ. ಇದು ಗಾಂಭೀರ್ಯನೂ ಅಲ್ಲ. ಮೊದಲನೇದು ಎದ್ದು ಬಂದು ಅಪ್ಪಿಕೊಂಡದ್ದು ಸರಿಗಿಲ್ಲ, ಕಣ್ಣು ಹೊಡೆಯೋದು ಸರಿಗಿಲ್ಲ. ಅಂದರೆ ಇವೆಲ್ಲ ರಾಹುಲ್ ಗಾಂಧಿಯವರ ನಡವಳಿಕೆ ಸರಿಗಿಲ್ಲ ಅನ್ನೋದನ್ನು ಹೇಳ್ತದೆ. ಅನೇಕರು ಸುಮ್ಮನೆ ರಾಹುಲ್ ಗಾಂಧಿಯನ್ನು ಟ್ರೋಲ್ ಮಾಡಲಾಗ್ತದೆ, ಅವ್ರನ್ನ ಅಪಹಾಸ್ಯ ಮಾಡಲಾಗ್ತದೆ ಅಂಥೇಳಿ ಬೇರೆಯವರು ಈ ರೀತಿಯಾಗಿ ಆಪಾದನೆ ಮಾಡೋದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಈ ಎರಡೂ ಘಟನೆಗಳನ್ನು ಗಮನಿಸಿದಾಗ ವಿರೋಧ ಪಕ್ಷದ ಸಾಲಿನಿಂದ ಬಂದು ಪ್ರಧಾನಮಂತ್ರಿ ಮೋದಿಯವರನ್ನು ಅಪ್ಪಿಕೊಂಡದ್ದು ಮತ್ತು ಕಣ್ಣು ಬಿಟ್ಕಿದ್ದು ಕ್ಯಾಮರಾಗೆ, ಇದು ತಪ್ಪು ನಡವಳಿಕೆ. ಮತ್ತು ಈಗ ಅವರೇ ಲೋಕಸಭೆಯಲ್ಲಿ ತಮ್ಮ ಮೈಕನ್ನು ತಾವೇ ಆಫ್ ಮಾಡಿಬಿಟ್ಟು ಮೈಕ್ ಆಫ್ ಆಗಿದೆ, ಆನ್ ಮಾಡಿ ಅಂತೇಳಿ ಸ್ಪೀಕರ್ ಬಿರ್ಲಾ ಅವರನ್ನು ಕೇಳ್ತಾರೆ. ಅದು ಆನ್ ಇದೆ, ಮಾತಾಡಿ ಅಂತ ಬಿರ್ಲಾ ಅವರು ಹೇಳ್ತಾರೆ. ಅವರು ಬಟನ್ ಒತ್ತಿದಾಗ ಅದು ಮೈಕ್ ಆನೇ ಇದೆ. ಈ ಎರಡೂ ಸಂದರ್ಭದ ಗಮನಿಸಿದಾಗ ಆದ್ರಿಂದಲೇ ಅವರು ಪ್ರಧಾನಮಂತ್ರಿ ಆಗೋದಿದ್ರೆ ಹಿಂದೆ ಮನಮೋಹನ್ ಸಿಂಗ್ಗೆ 10 ವರ್ಷ ಅಧಿಕಾರ ಕೊಡಲಾಯಿತು. ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಗೆ ಆಗಲಿಕ್ಕೆ ಬರಲ್ಲ ಅಂತೇಳಿ, ಯಾಕೆಂದರೆ ಅವರು ಈ ದೇಶದಲ್ಲಿ ಜನ್ಮ ತಡಿದೇ ಇರೋದ್ರಿಂದ ಬೈ ಬರ್ತ್ ಯಾರು ಭಾರತ ದೇಶದಲ್ಲಿ ಜನಿಸಿಲ್ಲ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬರಲ್ಲ ಅನ್ನುವುದು ಕಾನೂನಿನಲ್ಲಿ ಇದೆ. ಆ ಕಾರಣವಾಗಿ ಅವರು ಪ್ರಧಾನಮಂತ್ರಿ ಆಗಲಿಲ್ಲ. ಅನೇಕರು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ. ಅದು ತಪ್ಪು. ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ರಾಷ್ಟ್ರಪತಿಯಲ್ಲಿ ಹೋಗಿ ಮನವಿ ಸಲ್ಲಿಸಿದ್ರು. ಅವರು ಅದಕ್ಕೆ ಅನೇಕ ಕಾನೂನು ತಜ್ಞರನ್ನು ಪರಿಶೀಲನೆಗೆ ಕಳಿಸಿದಾಗ ಇಲ್ಲ, ಅವರು ಈ ದೇಶದಲ್ಲಿ ಜನನ ಆಗದೇ ಇರೋದ್ರಿಂದ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬರಲ್ಲ ಅಂತೇಳಿ ನಿರ್ಣಯವನ್ನು ಕೊಟ್ಟರು. ಅವರು ಆಗಲಿಲ್ಲ. ಆಗಲೇ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬಹುದಾಗಿತ್ತು. ಆ ಅವಕಾಶವನ್ನು ಬಹುಶಃ ಹಲ್ಲು ನೋವೆ, ಶಿವ ದಂತಕಾಂತಿಯನ್ನು ಬಳಸಿ ಒಸಡಿನ ರಕ್ತಸ್ರಾವ, ಹಲ್ಲು ನೋವು, ಹುಳುಕು ಹಲ್ಲು, ಬಾಯಿಯ ದುರ್ಗಂಧವನ್ನು ಉಪಸಂಹಾರ ಮಾಡಿಕೊಳ್ಳಿ. ಕಾಲು ನೋವು, ಮಂಡಿ ನೋವು, ಪಾದವೂತ, ದೇಹ ಇಂದ್ರಿಯ ಇತ್ಯಾದಿ ಅನಾರೋಗ್ಯವನ್ನು, ಬೆನ್ನು ನೋವು, ಸೊಂಟ ನೋವು ಇತ್ಯಾದಿ ಅನಾರೋಗ್ಯದ ತೊಂದರೆಗಳನ್ನು ಧ್ಯಾನ, ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ ಉತ್ತಮವಾದ ಪರಿಹಾರವನ್ನು ಪಡೆಯಿರಿ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ.